हरिः श्रीं श्रीगुरुभ्यो नमः। समस्तगुरुभ्यो नमः। हरिः श्रीं सर्वैर्गिरीन्द्रसदनैः मदनोऽपिदारैः दूरीकृतश्च बदरीपुरवासिभिस्तैः यस्याश्रयात् सकलदैवतदैवतेशं व्यासं सुशान्तमनिशं मनसा स्मरामि। आचार्यः पवनोऽस्माकम् आचार्याणि च भारती देवो नारायणः श्रीशः देवी मंगलदेवता। विश्वोत्तमं हरिं श्रीशं विश्वजीवोत्तमानिलं विश्वोत्तमगुणाकारं विश्वोत्तमयतिं श्रये अशेषवेदान्तकृतान्तसारव्याख्याविहारान् हरिभक्तिसिन्धून् त्रिविक्रमार्यान् परमान् गुरून् मे नारायणार्यांश्च गुरून् नमामि। हरिः श्रीं श्रीगुरुभ्यो नमः। समस्तगुरुभ्यो नमः। हरिः श्रीं ಶ್ರೀಮನ್ಮಧ್ವವಿಜಯ ಮಹಾಕಾವ್ಯದ 8ನೇ ಸರ್ಗದಲ್ಲಿ ನಾವು ವಿಚಾರ ಮಾಡ್ತಾ ಇರುವಂಥದ್ದು, ಆಚಾರ್ಯ ಮಧ್ವರು ವೇದವ್ಯಾಸರೊಟ್ಟಿಗೆ ನರನಾರಾಯಣಾಶ್ರಮಕ್ಕೆ ಹೋದದ್ದು ಹೌದು. ಆ ನಾರಾಯಣಾಶ್ರಮದಲ್ಲಿ ಋಷಿ ರೂಪದ ಆ ನಾರಾಯಣ ಅಂದ್ರೆ ಶ್ರೀಹರಿಯೇ ನಾರಾಯಣ ಎನ್ನುವಂತಹ ಹೆಸರಿನಿಂದ ಋಷಿ ರೂಪದಲ್ಲಿ ಈ ಭೂಲೋಕದಲ್ಲಿ ನಾರಾಯಣಾಶ್ರಮದಲ್ಲಿ ಕಂಗೊಳಿಸ್ತಾ ಇರುವಂಥವ ಅಂತಹ ಪರಮಾತ್ಮನನ್ನ ದರ್ಶನ ಮಾಡಿದರು ಆಚಾರ್ಯರು. ಆಗ ಅವರಿಗೆ ಆ ನಾರಾಯಣ ಋಷಿ ರೂಪದ ನಾರಾಯಣ ಮಹರ್ಷಿಯ ರೂಪವರ್ಣನೆಯನ್ನ ಅವರು ಮಾಡ್ತಾ ಇದ್ದಾರೆ. ಅದನ್ನ ನಾವು ನೋಡಿ ಆಯ್ತು. ಆ ನಂತರದಲ್ಲಿ ಅವರು ಆ ಪರಮಾತ್ಮನ ಮಹಾಮಹಿಮೆಗಳನ್ನ, ಅವನು ಸೃಷ್ಟಿಯಾಧಿಕಾರಿಗಳನ್ನ ಅನಾಯಾಸವಾಗಿ ಮಾಡ್ತಾನೆ ಅಂತ ಇದನ್ನು ಹೇಳ್ತಾರೆ. ಇಷ್ಟಾದ ಮೇಲೆ ಪರಮಾತ್ಮನ ಗುಣಪೂರ್ಣತ್ವ, ನಿರ್ದೋಷತ್ವವನ್ನು ಹೇಳ್ತಾರೆ. ಅವನು ಬಹುರೂಪದಿಂದ ಈ ಭೂಮಿಯಲ್ಲಿ ತನ್ನ ಅವತಾರಗಳನ್ನ ಮಾಡ್ತಾನೆ, ಅಂದ್ರೆ ತನ್ನ ಪ್ರಾಕಟ್ಯ ಮಾಡ್ತಾನೆ ಅಂತ. ಪರಮಾತ್ಮ ಈ ಲೋಕದಲ್ಲಿ ಭೂಲೋಕದಲ್ಲಿ ಬಹುರೂಪಗಳಿಂದ ತಾನು ಪ್ರಕಟವಾಗ್ತಾನೆ. ಅದೇ ಅವನ ಅವತಾರ ಅಂತ ಹೇಳುವುದು. ಹೀಗೆ ಜನ್ಮವೆಂಬುದು ಅವತಾರ ಅಂತ ಹೇಳುವುದಿಲ್ವಾ? ನಮಗೆಲ್ಲ ಜನ್ಮ ಹೇಗೆ ಎಲ್ಲರಿಗೂ ಗೊತ್ತಿದೆ. ಆದರೆ ಪರಮಾತ್ಮನ ಜನ್ಮ ಮಾತ್ರ, ಜನ್ಮವೆಂಬುದು ಅವತಾರ ಅನ್ನೋ ಶಬ್ದಕ್ಕರ್ಥ ಏನು ಗೊತ್ತಾ? ಇಳಿಯುವುದು ಅಂತ ಅರ್ಥ. ಈ ಉಪ್ಪರಿಗೆ ಮೇಲಿರುವವರು ಮೆಟ್ಲಿಂದ ಇಳಿತಾರಲ್ಲ, ಅದನ್ನ ಅವತಾರ ಅಂತಲೇ ಹೇಳುವುದು. ಈಗ ಇಲ್ಲಿ ಅವತಾರವೇ ಇದು. ಹೇಗೆ ವೈಕುಂಠದಿಂದ ಭೂಮಿಗೆ ಇಳಿದು ಬರ್ತಾನಲ್ಲ ಪರಮಾತ್ಮ, ಹಾಗೆ ಇಳಿದು ಬರುವುದು ಭೂಮಿಗೆ. ಪರಮಾತ್ಮ ಇಳಿದು ಬರುವುದು, ನಾನಾ ಲೀಲೆಗಳನ್ನ ತೋರ್ತಾನೆ. ಅದನ್ನೆಲ್ಲ ಆಚಾರ್ಯರು ಸ್ಮರಿಸಿಕೊಳ್ತಾ, ಮೊದಲಿಗೆ ಆಚಾರ್ಯರು ತಮ ಎನ್ನುವ ಹೆಸರು, ತಮ ಅಥವಾ ಹಯಗ್ರೀವ ಎನ್ನುವ ಹೆಸರಿನ ಅಸುರನನ್ನ ಪರಮಾತ್ಮ ಮೀನ ರೂಪ ತಾಳಿ ಸಂಹಾರ ಮಾಡಿದ. ಆ ಹಯಗ್ರೀವಾಸುರ ಕದ್ದುಕೊಂಡು ಹೋಗಿದ್ದಂತಹ ಎಲ್ಲ ವೇದರಾಶಿಗಳನ್ನು ಕೂಡ ಚತುರ್ಮುಖ ಬ್ರಹ್ಮದೇವರಿಗೆ ಮತ್ತೆ ಮರಳಿ ತಂದು ಕೊಟ್ಟ. ಚತುರ್ಮುಖ ಬ್ರಹ್ಮದೇವರಿಗೆ ಉಪದೇಶಿಸಿದ ವೇದರಾಶಿಗಳನ್ನ ಅಂತ. ಇಲ್ಲಿ ಮತ್ಸ್ಯ ರೂಪದ ಭಗವಂತ ನಡೆಸಿದಂತಹ ಬಲ ಕಾರ್ಯ ಮತ್ತು ಜ್ಞಾನ ಕಾರ್ಯ ಎರಡೂ ಕೂಡ ಪ್ರಧಾನವಾಗಿ ಕಾಣುವಂಥದ್ದು. ನಂತರದಲ್ಲಿ ಇದೇ ರೀತಿಯಾಗಿಯೇ ಮಧು ಕೈಟಭರು ಎನ್ನುವಂತಹ 2 ಜನ ಮಹಾ ದುಷ್ಟರಾಗಿದ್ರು. ಅವರು ಕೂಡ ಆ ಮಧುದೈತ್ಯ, ಅವನು ಲೋಕಕಂಟಕನಾಗಿದ್ದ. ಅವನನ್ನ ಸಂಹಾರ ಮಾಡಲಿಕ್ಕೆ ಪರಮಾತ್ಮ ಹಯವದನ ರೂಪವನ್ನ ತಾಳಿದ. ಇಲ್ಲಿ ಪರಮಾತ್ಮನ ಹೆಸರು ಹಯಗ್ರೀವ ಅಂತಲೇ. ಹಯಗ್ರೀವ ಅಥವಾ ಹಯವದನ ಎನ್ನುವಂತಹ ಹೆಸರಿನಿಂದ ಪರಮಾತ್ಮ ತಾನು ರೂಪ ತಾಳಿ ಬಂದು ಈ ಮಧುದೈತ್ಯನ ಸಂಹಾರವನ್ನ ಮಾಡಿದ. ಹೀಗಾಗಿ ಮಧುಸೂದನ ಅಂತ ಹೆಸರಾಯ್ತು. ಮಧುಸೂದನ ಅಂತ ಪರಮಾತ್ಮನ ಹೆಸರು ಮಧುಸೂದನ. ಸೂದನ ಅಂದ್ರೆ ಸಂಹಾರ ಮಾಡುವವ, ಮಧು ಅಂದ್ರೆ ಮಧುದೈತ್ಯನನ್ನ ಸೂದನ ಮಾಡುವವನು ಮಧುಸೂದನ. ಕೆಲವರು ಮಧುಸೂದನ ಮಕ್ಕಳಿಗೆ ಹೆಸರಿಡ್ತಾರೆ, ಕರೆಯೋದು ಮಧು ಅಂತಾರೆ. ಆ ರಕ್ಕಸನ ಹೆಸರನ್ನ ಕರೆದಂಗಾಗ್ತದೆ. ಆದರೆ ಪರಮಾತ್ಮನಿಗೆ ಮಧು ಎನ್ನುವ ಹೆಸರಿದೆ. ಆಚಾರ್ಯ ಮಧ್ವರಿಗೆ ಮಧು ಅಂತ ಕರೆಯುವಂಥದ್ದು ಅದೊಂದು ರೂಢಿ ಇದೆ. ಮಧುತೀರ್ಥ ಅಂತ ಹೀಗೆಲ್ಲ ಬರೋದು ಉಂಟು.
ಬೇರೆ ಬೇರೆ ಕಡೆಯಲ್ಲಿ ಹಾಗೆ ವರ್ಣಿಸ್ತಾರೆ. ಮಧು ಅಂದ್ರೆ ಆನಂದ ಅಂತ ಅರ್ಥ. ಹೀಗಾಗಿ ಆ ಆನಂದ ಪೂರ್ಣರಾದಂತಹ ತೀರ್ಥರಾದ್ರಿಂದ ಮಧುತೀರ್ಥ ಅಂತ ಆಚಾರ್ಯರು ಪ್ರಯೋಗ ಮಾಡಿದ್ದು ನೋಡಿದ್ದೇನೆ ನಾನು. ಕೆಲವು ಅಪರೂಪಕ್ಕೆ ಸಿಗುವಂಥ ಹೆಸರು ಅದು. ಈಗಿಲ್ಲಿ ಆ ಮಧುದೈತ್ಯನನ್ನು ಸಂಹಾರ ಮಾಡಿ ಮಧುಸೂದನನಾದವನು ಹಯವದನ ರೂಪಿ ಪರಮಾತ್ಮ ಹಯಗ್ರೀವ ಎನ್ನುವ ಹೆಸರಿನವ. ಹೀಗೆ ಇದನ್ನು ಕೂಡ ಹಯಮುಖೇನ ಸದ್ರಿಪುಂ. ಸದ್ ಅಂದ್ರೆ ಸಜ್ಜನ ಅಲ್ವಾ, ಸಜ್ಜನರ ರಿಪು ವೈರಿ. ಸಜ್ಜನರಿಗೆ ಮುಖ್ಯವಾಗಿ ದೇವತೆಗಳಿಗೆ ವೈರಿಯಾಗಿದ್ದಂತಹ ಮಧು ಎನ್ನುವ ರಕ್ಕಸನನ್ನ ಪರಮಾತ್ಮ ಹೈವದನ ರೂಪದಿಂದ ಸಂಹಾರ ಮಾಡಿದ ಅಂತ. ಹೀಗೆ ನಮಗೆ ಎರಡು ರೂಪಗಳನ್ನ ಹೇಳಿದ್ರು, ಮತ್ಸ್ಯ ರೂಪ ಹಾಗೂ ಹಯವದನ ರೂಪ. ಈ ಎರಡು ರೂಪಗಳನ್ನು ಹೇಳಿದ್ರು. ಮುಂದೇನು ಆಚಾರ್ಯರು ಹೇಳ್ತಾರೆ ನೋಡುದು. ಅಮರೇಂದ್ರ ವೈರಿ ಭುಜದಂಡ ಮಂಡಲ ಪ್ರತಿಕರ್ಷ ಪುಷ್ಕರ ಪತದ್ಧರೋಧೃತಿ ವಿದಧೇವರಾಹವ ಪುಷಾ ಅಮುನೋರ್ಮಿ ಮದ್ ಸ್ಮೃತಿ ಸಿಂಧು ಕಚ್ಛಪತಯಾಪ್ತ ರಕ್ಷಿಣ. ಈ ಪರಮಾತ್ಮ ಇವನ ವಿಶೇಷವಾದಂತಹ ಲೋಕಕ್ಕೆ ಲೋಕಾಶ್ಚರ್ಯಕರವಾದ ಕ್ರಿಯೆಗಳನ್ನು ನಡೆಸ್ತಾನೆ, ಲೀಲೆಗಳನ್ನು. ಎಲ್ಲವೂ ಲೀಲೆ. ಲೀಲೆ ಅಂದ್ರೆ ಆಟ ಅಂತ ಅರ್ಥ. ಲೀಲಾ ಅನ್ನೋ ಪದಕ್ಕೆ ಆಟ ಅಂತ ಅರ್ಥ, ಕ್ರೀಡಾ ಅಂತ. ಆಟ ಆಡುವಾಗ ಅನಾಯಾಸವಾಗಿ ಆಟ ಆಡ್ತಾರೆ. ಒಬ್ರು ಆಟ ಆಡ್ತಾರೆ ಅಂದ್ರೆ ಅವರಿಗೆ ಆಯಾಸ ಇಲ್ಲ ಅಂತ ಅರ್ಥ. ಅನಾಯಾಸವಾಗಿ ಆಟ ಆಡೋದು, ಅನಾಯಾಸವಾಗಿ ನಡೆಸುವ ಕ್ರಿಯೆ. ಈ ಪರಮಾತ್ಮನು ತನ್ನ ಅವತಾರಗಳಲ್ಲಿ ಲೀಲೆಗಳನ್ನ ತೋರ್ತಾನೆ. ಅದು ಎಂಥದ್ದು ಅಲ್ಲ, ನಾವು ಕೂಡ ಲೀಲಾಮಯರೇ ಅಲ್ವಾ. ಸಣ್ಣ ಮಕ್ಕಳು ಬೇಕಾದಷ್ಟು ಆಟ ಆಡ್ತಾರಲ್ಲ ಅಂದ್ರೆ ಹಾಗಲ್ಲ. ನಮಗೆಲ್ಲ ನಮ್ಮ ಮಿತಿಯೊಳಗೆ ಮಾತ್ರ ನಾವು ಕುಣಿದಾಡೋದು, ಹಾರಾಡೋದನ್ನ. ಪರಮಾತ್ಮ ಅವತಾರ ಮಾಡಿ ಲೋಕದಲ್ಲಿ ಯಾರು ಕೂಡ ಮಾಡಲಿಕ್ಕೆ ಸಾಧ್ಯವಾಗದಂತಹ ಮಹತ್ ಕಾರ್ಯಗಳನ್ನೆಲ್ಲ ಮಾಡ್ತಾನೆ. ಇದು ಬಹಳ ಮುಖ್ಯವಾದ ವಿಷಯವಾಗಿ ನಾವು ತಿಳಿಬೇಕು, ಆರಾಧಿಸಲಿಕ್ಕೆ ಬೇಕಾದಂಥದ್ದು. ಏನಾಗಿದೆ ಅಂದ್ರೆ ಅಮರೇಂದ್ರ ವೈರಿ ಭುಜ ದಂಡ ಮಂಡಲ ಪ್ರತಿಕರ್ಷ ಪುಷ್ಕರ ಪತದ್ಧರೋ ಧೃತಿ. ಈ ಪರಮಾತ್ಮ ಏನು ಮಾಡಿದ ಅಂತ ಕೇಳಿದ್ರೆ, ಹಿಂದೆ ಒಂದು ಮಹಾಕಡಲು, ಹಾಲಿನ ಕಡಲು, ಅದರಲ್ಲಿ ಮಂದರ ಪರ್ವತವನ್ನ ಇಟ್ಟು ಕಡೆದಾಡಿದ್ರೆ ಆ ಹಾಲಿನಲ್ಲಿ ಮಂದರ ಪರ್ವತದ ಆ ಔಷಧಿಗಳ ಸಾರ ಎಲ್ಲ ಹೋಗಿ ಅಮೃತೋದ್ಭವ ಆಗ್ತದೆ ಅಂತ. ಇದನ್ನ ದೇವತೆಗಳು ದೈತ್ಯರು ತಿಳಿದು ಅಮೃತ ಪಾನ ಮಾಡಿದ್ರೆ ಅನೇಕ ಸೌಖ್ಯಗಳು ಉಂಟು. ಯಾರು ಅಮೃತಪಾನ ಮಾಡಿದಾರೋ ಅವರಿಗೆ ಸಾವಿಲ್ಲ, ಮುಪ್ಪಿಲ್ಲ. ಹಸಿವೆ, ಬಾಯಾರಿಕೆ, ನಿದ್ರೆ, ರೋಗ, ಮುದಿತನ, ಸಾವು ಇಂಥವು ಯಾವೂ ಇಲ್ಲ. ಯಾರಿಗಾದ್ರೂ ಬೇಕಾ ಇದು? ಯಾರಿಗೂ ಬೇಡ. ಇವು ಯಾವೂ ಇಲ್ಲ. ಪುಷ್ಟಿಯಿಂದ, ಆರೋಗ್ಯದಿಂದ, ಪುಷ್ಟಿಯಿಂದ, ಯೌವನದಲ್ಲಿ ಯೌವನಾವಸ್ಥೆಯಲ್ಲ ಸದಾ ಇರಬಹುದು. ಅದಕ್ಕೆ ಕಾರಣವಾಗುವಂಥದ್ದು ಅಮೃತ. ಹಾಗಾಗಿ ಆ ಅಮೃತವನ್ನ ಪಡೆಯೋದು ಹೇಗೆ ಅಂದ್ರೆ, ಮಂದರ ಪರ್ವತವನ್ನ ಹಾಲುಗಡಲಲ್ಲಿಟ್ಟು ಚೆನ್ನಾಗಿ ಕಡೆಯಬೇಕು. ಅದೆಲ್ಲ ವ್ಯವಸ್ಥೆ ಆಯ್ತು ಬಿಡಿ. ದೇವತೆಗಳು ರಕ್ಕಸರು ಇಬ್ಬರು ಕೂಡ ಎರಡು ಬದಿಯಲ್ಲಿ ನಿಂತು ಕಡೆದಾಡಿದ್ರು. ಮಧ್ಯೆ ಅನೇಕ ವಿಘ್ನಗಳಿದ್ವು. ನಂತರದಲ್ಲಿ ಆ ಕಾರ್ಯವೂ ಆಗಿದೆ. ಆಗ ಆ ಕೆಲಸ ಮಾಡಬೇಕು ಅಂತ ಮಂದರ ಪರ್ವತವನ್ನಿಟ್ಟು ಇನ್ನೇನು ಕಡೆಯಬೇಕು ಅನ್ನೋ ಸಂದರ್ಭದಲ್ಲಿ ಮೊದಲನೇದಾಗಿ ದೊಡ್ಡ ವಿಘ್ನ ಏನು ಅಂದ್ರೆ, ಕುಸಿದು ಹೋಯಿತು. ಮಂದರ ಪರ್ವತ ಮಹಾಭಾರಭೂತವಾದ ಪರ್ವತ, ಅದು ಕುಸಿದು ಹೋಯಿತು. ಅದನ್ನ ಮೇಲೆತ್ತಿ ತಂದ್ರೆ ಮಾತ್ರ ಕಡೆದಾಟ ಆಗ್ತದೆ. ಅದಕ್ಕಾಗಿ ದೇವತೆಗಳೆಲ್ಲ ಪರಮಾತ್ಮನನ್ನು ಪ್ರಾರ್ಥಿಸಿದ್ರು. ರಕ್ಕಸರಿಗೆ ಇದೊಂದು ಸಮಸ್ಯೆಯಾಗೇ ಇತ್ತು. ಅಂದ್ರೆ ತಾಮಸ ಗುಣ ಅಂದ್ರೆ ಏನ್ ಗೊತ್ತಾ? ಚಿಂತೆಯಲ್ಲಿ ಮುಳುಗುದು. ಚಿಂತೆಯೇ ದೇವರಾಗಿ ಬಿಡ್ತದೆ. ಸದಾ ಯಾವುದೋ ಸಮಸ್ಯೆಯನ್ನ ಮತ್ತೆ 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 ಮೆಲುಕು ಹಾಕಿ ಹಾಕಿ ನಾವು ಅದರಲ್ಲೇ, ಎಲ್ಲರೂ ಅಷ್ಟೇ, ಯಾರಿಗೂ ಸಮಸ್ಯೆ ಉಂಟಾದ್ರೆ ಆಗ ಆ ಸಮಸ್ಯೆಯನ್ನು ಕುರಿತೇ ನಾವು ಆಲೋಚಿಸ್ತೇವೆ, ಸಮಸ್ಯೆಯನ್ನೇ ಧ್ಯಾನ ಮಾಡ್ತೇವೆ. ಮತ್ತೇನು ವಿಷಯವೇ ಬರುವುದಿಲ್ಲ ನಮ್ಮ ಎದುರಿಗೆ. ಏನಾದ್ರೂ ಹೇಳಿದ್ರೆ, ಅಯ್ಯೋ ಸಾಕಾಗಿದೆಯಪ್ಪ, ನಮ್ ಕಷ್ಟನೇ ನಮ್ಗಿದೆ, ಏನೋ ಪುರಾಣ ಹೇಳ್ಬೇಡ ಮತ್ತ, ಏನ್ ಕೈ ಮುಗಿದು ಕಳಿಸ್ತಾರೆ. ಹೌದಾ? ಯಾರ ಮುಂದೆ ಹೇಳ್ಬಾರ್ದು.
ಯಾವ್ದಾದ್ರೂ ದೇವ್ರನ್ನ ನಂಬ್ಕೋ ಎಲ್ಲ ಒಳ್ಳೇದಾಗತ್ತೆ ಇಷ್ಟೇ ಶಬ್ದ ಹೇಳಿದ್ರು ಕೂಡ, ಇಷ್ಟೇ ವಾಕ್ಯ ಹೇಳಿದ್ರು ಕೂಡ ಇದೆಲ್ಲ ಪುರಾಣ ನನ್ ಮುಂದೆ ಹೇಳ್ಬೇಡ ಹೋಗತ್ತೆ ಅಂತ ಓಡಿಸ್ತಾರೆ. ಇವರೆಲ್ಲ ಮಹಾವ್ರತಾದಿಗಳನ್ನ ಮಾಡೋರು, ಮತ್ತೆ ಯಾರೋ ಸಾಮಾನ್ಯರಲ್ಲ. ಮಹಾವ್ರತ ಆಚರಣೆ ಮಾಡಿ ಅಯ್ಯೋಯ್ಯೋ ಅವ್ರ ಎದುರಿಗೆ ನಿಲ್ಲಿಕ್ಕೆ ಭಯ ಆಗ್ತದೆ, ಏನಾದ್ರೂ ಶಾಪ ಕೊಟ್ಬಿಡ್ತಾರ ಅಂತ, ಅಷ್ಟು ಮಡಿ ಜನ ಅವ್ರು. ಆದ್ರೆ ಸಮಸ್ಯೆ ಬಂದಾಗ ಹೀಗೆ ಉತ್ತರಿಸ್ತಾರೆ. ಯಾಕೆಂದ್ರೆ ಮನುಷ್ಯನ ಬುದ್ಧಿ ಅಷ್ಟು ಅಲ್ಪ ಮಟ್ಟದಲ್ಲಿ ಇರ್ತದೆ, ಮೇಲಿಂದ ಹಾರಾಟ, ಒಳಗೆಲ್ಲ ಗೋಳಾಟ. ಇದೇ ಮನುಷ್ಯ. ಈಗ ಇದು ರಕ್ಕಸರ ಪ್ರಭಾವ ಇದ್ರೆ ಹೀಗಾಗ್ತದೆ. ಆದರೆ ದೇವತೆಗಳೇನ್ ಮಾಡ್ತಾರೆ, ಪರಿಹಾರೋಪಾಯನ್ನು ಮಾಡ್ತಾರೆ. ಏನು ಅಪಾಯ ಕೋಟಿಗಳಿಗೆ ಉಪಾಯ ಒಂದೇ ಅಲ್ವಾ? ಏನು ಉಪಾಯ? ಪುರಂದರ ವಿಠಲನೆಂದು ಬೋರಿಟ್ಟು ಕೂಗುವ ಉಪಾಯ ಒಂದೇ. ಅದನ್ಯಾರು ಹೇಳಿದವರು? ಹರಿದಾಸರು ತೋರಿಕೊಟ್ಟ ಉಪಾಯ ಒಂದೇ. ಹರಿದಾಸರೇ ನಮಗೆ ತೋರಿಸಿರುವುದು ಅಂತ ಮಹಾಹರಿದಾಸರಾದಂತಹ ಎಲ್ಲ ದೇವತೆಗಳು ಕೂಡ ಸರ್ವ ಅಪಾಯಗಳಿಗೂ ಉಪಾಯನಾದ ಹರಿಯನ್ನೇ ಪ್ರಾರ್ಥನೆ ಮಾಡಿದರು. ಆ ಹರಿ ಆಯ್ತು ನಾನಿದ್ದೇನೆ ಅಂತ ಹೇಳಿ ಆ ಪರಮಾತ್ಮ ಒಪ್ಪಿಕೊಂಡ, ದೇವತೆಗಳ ಪ್ರಾರ್ಥನೆಯನ್ನ ಅಂಗೀಕಾರ ಮಾಡಿದ. ಆ ಹಾಳುಗಡಲಲ್ಲಿ ಒಂದು ಆಮೆ ಕಾಣಿಸ್ತು. ಆಮೆ ನೀರಿನಲ್ಲೂ ಇರ್ತದೆ, ನೆಲಕ್ಕೂ ಇರ್ತದೆ. ಮಹಾ ಆಮೆ ಅದು. ನೋಡಿ ಆಶ್ಚರ್ಯ ಆಯ್ತು, ಇದೆಯಲ್ಲಿ ಆಮೆ ಬಂತಪ್ಪ. ಕಡೆಗೆ ಒಂದು ಕ್ಷಣದಲ್ಲಿ ಕಾಣಲಿಲ್ಲ, ಅದೆಲ್ಲೋ ಅಡಿಯಲ್ಲಿ ಹೋಯ್ತು. ಎಲ್ಲೋ ಹೋಯ್ತು, ಯಾರೂ ಲಕ್ಷ್ಯ ಕೊಡ್ಲಿಲ್ಲ. ಆದ್ರೆ ಅದು ಹೋದದ್ದು ಎಲ್ಲಿ ಅಂದ್ರೆ ಮಂದರ ಪರ್ವತ ಕುಸಿದಿತ್ತಲ್ಲ, ಅದರ ಅಡಿಗೆ ಹೋಯ್ತು. ಅದರ ಅಡಿಗೆ ಹೋಗಿ ತನ್ನ ಕಠಿಣವಾದಂತಹ ಬೆನ್ನಿನ ಮೇಲೆ ಮಂದರ ಪರ್ವತವನ್ನ ಹೊತ್ತು ಬಿಟ್ಟಿತ್ತು. ಯಾವಾಗ ಆಮೆ ಬೆನ್ನ ಮೇಲೆ ಮಂದರ ಪರ್ವತವನ್ನ ಹೊರ್ತಾ ಇದೆಯೋ, ಆ ಬೆನ್ನನ್ನು ಉಬ್ಬಿಸಿ ನಿಂತ ಮಂದರ ಪರ್ವತ ಮೇಲೆ ಬಂದ್ಬಿಟ್ಟು ಅತಿ ಆಶ್ಚರ್ಯ ಆಯ್ತು ಎಲ್ಲರಿಗೂ. ದೇವತೆಗಳಿಗೆ ಅರ್ಥ ಆಯ್ತು, ಆಮೆ ಮತ್ಯಾರು ಅಲ್ಲ, ಪರಮಾತ್ಮ ಶ್ರೀಹರಿಯೇ. ಹೀಗಾಗಿ ಅವ ತನ್ನ ಬೆನ್ನ ಮೇಲೆ ಹೊತ್ತ. ಹೀಗಾಗಿ ಇರೋದ್ರಿಂದ ಶ್ರುತಿ ಸಿಂಧು ಕಚ್ಚಪತಯ ಆಪ್ತರಕ್ಷಿಣ ಅಂತ ಹೇಳ್ತಾರೆ. ಈ ಪರಮಾತ್ಮ ಏನ್ ಮಾಡಿದ್ದಾನೆ, ಅವ ಕೂರ್ಮ ರೂಪದಿಂದ ಆ ಹಾಲುಗಳಲ್ಲಿ ಮುಳುಗಿ ಹೋಗಿದ್ದಂತಹ ಮಂದರ ಪರ್ವತ ಮೇಲೆತ್ತಿದ. ಮತ್ತೆ ಅವರು ಅಮೃತ ಪ್ರಾಪ್ತಿ ಮಾಡಿಕೊಂಡ್ರು ದೇವತೆಗಳು. ರಕ್ಕಸರಿಗೆ ಅದು ಪ್ರಾಪ್ತಿ ಆಗ್ಲೇ ಇಲ್ಲ, ಅಮೃತ ಪ್ರಾಪ್ತಿ ಆಗ್ಲಿಲ್ಲ. ಅದೊಂದು ಒಂದು ರೂಪ, ಆ ಕೂರ್ಮ ರೂಪ ಒಂದಿದೆ. ಕೂರ್ಮ ಅಂದ್ರೆ ಆಮೆ, ಮತ್ತೆ ಅದೇ ಪರಮಾತ್ಮ. ಇದು ವಿಷ್ಣುವಿನ ಕೂರ್ಮ ರೂಪದ ಅವತಾರ ಒಂದುಂಟು. ಅದೇ ರೀತಿಯಾಗಿ ಈ ದೇವತೆಗಳು ಹಾಗೂ ರಕ್ಕಸರು ಇವರಿಬ್ಬರ ತೋಳ್ಬಲವನ್ನ ಉಪಯೋಗ ಮಾಡಿಯೇ ಆ ಕಡೆದಾಟ, ಮಂದರ ಪರ್ವತದ ಕಡೆದಾಟ ಸಾಗಿದ್ದು. ಆಗ್ಲೇ ಈ ನೀರಲ್ಲಿ ಮುಳುಗಿ ಹೋಗಿತ್ತು. ಭುಜದಂಡ ಮಂಡಲ ಪ್ರತಿಕರ್ಷ ಪುಷ್ಕರ ಪತದ್ಧರೋಧೃತಿ. ಆ ಕೆಳಗೆ ಇಳಿದು ಹೋಗಿದ್ದಂತಹ ಆ ಬೆಟ್ಟ ಮಂದರ ಪರ್ವತ, ಅದನ್ನ ಉದ್ಧೃತಿ ಮೇಲೆತ್ತಿದವ ಯಾರು? ಇದೇ ಕೂರ್ಮ ಅಂತ. ವಿದಧೇ ವರಾಹ ವಪುಷಾ ಅಮುನೋರ್ಮಿಮತ್. ಇದೇ ಈ ಕೂರ್ಮ ರೂಪದಿಂದ ಈ ರೀತಿ ಮೇಲೆ ಎತ್ತಿದ ಅಲ್ವಾ. ಯಾವ ಮಂದರ ಪರ್ವತವನ್ನು ಮೇಲೆ ಎತ್ತಿದ, ಅಲ್ಲಿಂದ ಆ ಮಂದರ ಪರ್ವತದ ಕಡೆದಾಟ ಮುಂದುವರೆದು ಮತ್ತೆ ಅಮೃತ ಪ್ರಾಪ್ತಿ ದೇವತೆಗಳಿಗೆ ಆಯ್ತು ಅನ್ನೋದು ಅದು ಒಂದು ವಿಷಯ. ಹೀಗೆ ಕೂರ್ಮ ರೂಪ ಪರಮಾತ್ಮ ಪ್ರಕಟ ಮಾಡಿದ್ದನ್ನ ಅದನ್ನ ನೋಡ್ತೇವೆ ನಾವು. ಅದೊಂದು ಪರಮಾತ್ಮನ ಅವತಾರ. ಆ ಕೂರ್ಮ ರೂಪ ತಾಳಿದವ ಯಾರು ಅಂದ್ರೆ ಇದೇ ನಾರಾಯಣ ಮಹರ್ಷಿ. ಇದೇ ನಾರಾಯಣ ಮಹರ್ಷಿ ಹಿಂದೆ ಕೂರ್ಮನಾಗಿ ದೇವತೆಗಳಿಗೆ ಅಮೃತ ಪ್ರಾಪ್ತಿ ಮಾಡಿಕೊಳ್ಳಿಕ್ಕೆ ಅನುಕೂಲ ಮಾಡಿದವ. ಮುಂದೆ ಇದೇ ನಾರಾಯಣ ಮಹರ್ಷಿ ಇವ ಹಿರಣ್ಯಾಕ್ಷ ಎನ್ನುವಂಥ ಒಬ್ಬ ರಕ್ಕಸ. ಅವನು ಭೂಮಿಯನ್ನ ನೀರಿನಲ್ಲಿ ಮುಳುಗಿಸಿ ಬಿಟ್ಟಿದ್ದ. ಸಮುದ್ರದಾಳದಲ್ಲಿ ಭೂಮಿಯನ್ನ ಮುಳುಗಿಸಿದ್ದ. ಇದೇ ಈ ನಾರಾಯಣ ರೂಪದ ಈ ನಾರಾಯಣ ಮಹರ್ಷಿ ವರಾಹ ರೂಪದಿಂದ ಆ ಕಡಲಿನ ಆಳಕ್ಕೆ ಹೋಗಿ ರಸಾತಲ ಲೋಕದಲ್ಲಿ ಮುಳುಗಿ ಹೋಗಿದ್ದಂತಹ ಭೂಮಿಯನ್ನ ಮೇಲೆತ್ತಿ ತಂದವ. ಹಾಗೆ ಮೇಲೆತ್ತಿ ತಂದಾಗ ಆ ಭೂಮಿಯನ್ನ ಮೇಲೆ ತಂದದ್ದು ವರಾಹ ರೂಪದಿಂದ. ಹಾಗೆ ಮಾಡಿದ.
ಅದರಿಂದ ಏನಾಯ್ತು ಅಂದ್ರೆ ಭೂಮಿ ಅಂತ ಸಿಕ್ಕಿತು ಜನಗಳಿಗೆ. ಒಂದು ಇಡೀ ಲೋಕ, ಭೂಲೋಕ ಅಂದ್ರೆ ಒಂದು ಇಡೀ ಲೋಕವೇ ಇದೆ. ಈ ಲೋಕವನ್ನ ಮೇಲೆ ತಂದು ಒಂದು ಭೂಲೋಕ ಅಂತ ಸೃಷ್ಟಿ ಮಾಡಿದ. ಈ ಭೂಮಿಗೆ ಒಡತಿ, ಈ ಭೂಲೋಕಕ್ಕೆ ಒಡತಿ ಒಬ್ಬ ಸ್ತ್ರೀ. ಲೋಕಗಳಿಗೆ, ಪ್ರತಿ ಲೋಕಕ್ಕೂ ಒಬ್ಬೊಬ್ಬ ಅಧಿಕಾರಿಗಳು, ಅಧಿಪತಿಗಳು ಇರ್ತಾರೆ. ಎಲ್ಲ ಲೋಕಗಳಿಗೂ ಕೂಡ ಒಬ್ಬೊಬ್ಬ ದೇವತೆಯ ಆಧಿಪತ್ಯ ಮಾಡುವುದು. ಈ ಭೂಮಿ ಎನ್ನುವಂತಹ ಈ ಯಾವ ಲೋಕ ಉಂಟೋ, ಈ ಭೂಮಿ ಲೋಕಕ್ಕೆ ಆಧಿಪತ್ಯ ಮಾಡುವುದು ಒಬ್ಬ ಸ್ತ್ರೀ. ಅವಳ ಹೆಸರು ಭೂಮಿ ಅಂತಲೇ ಹೆಸರು. ಅಂತಹ ಭೂಮಿಯನ್ನ, ಭೂಮಿ ಯಾರು ಅಂದ್ರೆ ವರಾಹನ ಪತ್ನಿಯ. ಹೀಗೆ ಅವಳನ್ನ ತನ್ನ ಕೋರೆದಾಡಿಯಲ್ಲಿ ಸಿಕ್ಕಿಸಿಕೊಂಡು ಈ ಭೂಮಿಯನ್ನ ಮೇಲೆತ್ತಿ ತಂದ. ಮತ್ತೆ ತನ್ನನ್ನು ಎದುರಿಸಿದಂತಹ ಆ ಹಿರಣ್ಯಾಕ್ಷನನ್ನ ಸಂಹಾರ ಮಾಡಿದ. ಈ ಭೂದೇವಿಗೆ ಒಂದು ಹೆಸರು ಉಂಟು, ಭೂಮಿದೇವಿಗೆ ಸರ್ವಂಸಹ ಅಂತ ಹೆಸರು. ಸರ್ವಂಸಹ ಅಂದ್ರೆ ಎಲ್ಲರನ್ನು ಕೂಡ ಸಹಿಸ್ಕೊಳ್ತಾಳೆ. ಭೂಮಿಯ ಮೇಲೆ ನಾವು ಏನೆಲ್ಲ ಅನಾಚಾರ ಮಾಡ್ತೇವೆ ನೋಡಿ, ಮತ್ತೆ ಇಲ್ಲಿ ಆಶ್ರಯ ಇಲ್ಲ ನಮ್ಗೆ. ಉಗುಳ್ಬೇಕಾದ್ರೂ ಉಗುಳು ಬಿಡ್ತೇವೆ ಅಲ್ವಾ. ಭೂಮಿ ಅಂದ್ರೆ ನಾವೆಲ್ಲಿ ಗೌರವಿಸ್ತೇವೆ? ಗೌರವಿಸುವುದಿಲ್ಲ. ಆದ್ರೆ ಉಂಟು ಭೂಮಿ ಪೂಜೆ ಅಂತಲೇ ಇದೆ. ಭೂಮಿ ಪೂಜೆ ಅಂತ ಮಾಡುವುದುಂಟು. ಕೆಲವರಲ್ಲಿ, ಹೆಚ್ಚಿನ ಜನರಲ್ಲಿ ವೇದೋಕ್ತವಾಗಿಯೇ ಮಾಡ್ತಾರೆ ಅದನ್ನು. ಅದೇನು ಅಂದ್ರೆ ಈ ನವರಾತ್ರಿ, ಶರನ್ನವರಾತ್ರಿ ಆಗ್ತದಲ್ಲ, ಶರನ್ನವರಾತ್ರಿ ಆದ ಕೂಡಲೇ ಆ ಅಶ್ವಿನ ಮಾಸದ ಪೌರ್ಣಿಮಾ ದಿವಸ ಭೂಮಿ ಹುಣ್ಣಿಮೆ ಅಂತಾರೆ ಅದಕ್ಕೆ. ಅಂದ್ರೆ ಭೂಮಿಯನ್ನ ಪೂಜೆ ಮಾಡ್ಬೇಕು ಅವತ್ತು. ಭೂಮಿಯನ್ನ ಪೂಜೆ ಮಾಡಿ ಹೊರಗೆ ಊಟ ಮಾಡುದು, ಮನೆಯಲ್ಲಿ ಊಟ ಮಾಡುದು. ಹೊರಬದಿಗೆ ತೋಟ ಇತ್ಯಾದಿ ಸ್ಥಳದಲ್ಲಿ ಅಡಿಗೆ ಮಾಡಿ ಅಲ್ಲಿಯೇ ಊಟ ಮಾಡ್ತಾರೆ. ಯಾಕೆ ಹೀಗೆ ಅಂದ್ರೆ ಆ ಭೂಮಿಗೆ ನೈವೇದ್ಯ ಮಾಡ್ತಾರೆ, ಮಾಡಿ ಊಟ ಮಾಡ್ತಾರೆ. ಹೀಗೆಲ್ಲ ಒಂದು ಕ್ರಮ ಉಂಟು. ಅಂದ್ರೆ ಅದು ಇದೆ, ಎಲ್ಲರೂ ಆಚರಿಸ್ತಾರ, ಆಚರಿಸುವುದಿಲ್ಲ, ಅದು ಮಾಸಿ ಹೋಗಿದೆಯಾ, ಮರೆತು ಹೋಗಿದೆಯಾ ವಿಷಯವೇ, ಆದ್ರೆ ಉಂಟಲ್ಲ, ಹಾಗೆ ಉಂಟು. ಹೀಗೆ ಈ ಭೂಲೋಕಕ್ಕೆ ಅಧಿಪತಿ ಯಾರು ಅಂದ್ರೆ ಭೂದೇವಿ, ಅವಳು ವರಾಹನ ಪತ್ನಿ. ಈಗ ಇದರಲ್ಲಿ ಏನ್ ಹೇಳ್ತಾರೆ ಅಂದ್ರೆ, ಈ ವರಾಹನೂ ಒಂದು ರೀತಿ ಇವನು ಕೂಡ ಈ ಕಡಲಲ್ಲಿ ಮುಳುಗಿ ಹೋಗಿತ್ತು. ಅಂದ್ರೆ ಸಮುದ್ರದಲ್ಲಿ ತೆರೆಗಳು ಬರ್ತವೆ, ಸಮುದ್ರಗಳಲ್ಲಿ ಅಲೆಗಳು ಬೀಸುವುದು ಸಹಜ. ಆ ಅಲೆಗಳೆಲ್ಲ ತುಂಬಿರುವಂತಹ ಕಡಲಲ್ಲಿ ಮುಳುಗಿದಂತಹ ಭೂಮಿಯನ್ನ ಮೇಲೆತ್ತಿದವ ವರಾಹ. ಈ ಸಂಸಾರ ಅನ್ನೋದು ಇನ್ನೊಂದು ಕಡಲು, ಅದು ಎಲ್ಲ ನಮಗೆಲ್ಲ ಇದೆ. ನಾವೆಲ್ಲ ಸಂಸಾರದ ಕಡಲಲ್ಲಿ ಮುಳುಗಿ ಹೋಗ್ತಾ ಇದ್ದೇವೆ. ನಾವು ಮುಳುಗಬಾರದು, ಮೇಲೆ ಮೇಲೆ ಬರಬೇಕು. ಆದ್ರೆ ಈ ಅಲೆಗಳು ನಮ್ಮನ್ನ ಮೇಲೆ ಬರ್ಲಿಕ್ಕೆ ಬಿಡುವುದಿಲ್ಲ. ಜೋರು ಅಲೆ ಬಡಿದು ಬಡಿದು ಮತ್ತೆ ನಾವು ಮುಳುಗ್ತಾ ಇದ್ದೇವೆ. ಅವು ಯಾವುವು ಅಂದ್ರೆ 6 ರೀತಿಯ ಅಲೆಗಳು. 6 ತೆರೆಯ ನೋಡಂಬೀಗ, ಅದು ಅವು ಮೀರಿ ಬರುತ್ತಲಿವೆ ಅಂಬೀಗ. 6 ತೆರೆಯ ನೋಡಂಬೀಗ, ಅವು ಮೀರಿ ಬರುತ್ತಲಿವೆ ಅಂಬೀಗ. ಯಾರಿಂದಲಾಗದು ಅಂಬೀಗ, ಅವ ನಿವಾರಿಸಿ ಕಾಣಿಸೋ ಅಂಬಿಗ. ಹೀಗೆ ಪರಮಾತ್ಮನನ್ನು ಕುರಿತು ಬೇಡ್ತಾರೆ. ಸಂಸಾರ ಎನ್ನುವ ಸಮುದ್ರದಲ್ಲಿ ನಾವು ಮುಳುಗಿದ್ದೇವೆ. ಇಲ್ಲಿ 6 ಅಲೆಗಳುಂಟು. ಯಾವುವು ಅಂದ್ರೆ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ ಎನ್ನುವಂತಹ 6 ಮನೋದೋಷಗಳು. ಅದು ಮತ್ತೆಲ್ಲೋ ಇಲ್ಲ, ನಮ್ಮ ಮನಸ್ಸಿನಲ್ಲೇ ಗಟ್ಟಿಯಾಗಿ ಉಂಟು. ಯಾಕೆ? ಕಲಿ ಸೇರಿರ್ತಾನಲ್ಲ, ಆ ಕಲಿಯಿಂದ ಮತ್ತೆ ಮತ್ತೆ ಅವು ಕಲಿಯಿಂದ ಪ್ರೋತ್ಸಾಹಗೊಂಡು ಆ 6 ರೀತಿಯ ಮನೋದೋಷಗಳು ನಮ್ಮಲ್ಲಿ ಸದಾಕಾಲ ಅವು ಅಲೆ ಅಲೆಯಾಗಿ, ತೆರೆ ತೆರೆಯಾಗಿ ನಮ್ಮ ಮನಸ್ಸಿನಲ್ಲಿ ಬರ್ತಾ ಇರ್ತದೆ. ಅದರ ಪ್ರಕಾರವಾಗಿ ನಮ್ಮ ಮನೋಭಾವನೆ ಇರ್ತದೆ. ಹಾಗಾದ್ರೆ ಅದನ್ನು ನಿವಾರಣೆ ಮಾಡ್ಕೊಳ್ಬೇಕಲ್ವಾ? ನಿವಾರಣೆ ಮಾಡುವುದು ಹೇಗೆ ಅಂದ್ರೆ, ಕಲಿ ಪ್ರೋತ್ಸಾಹ ಮಾಡುವ. ಕಲಿಯನ್ನು ನಿವಾರಣೆ ಮಾಡಬೇಕಾದ್ರೆ ಕಲಿಯನ್ನ ನಿಗ್ರಹ ಮಾಡುವಂತಹ ದೇವತೆ ಬೇಕು ನಮಗೆ. ಅಂದ್ರೆ ಎಲ್ಲ ರುಜು ದೇವತೆಗಳು ನಮ್ಮೊಟ್ಟಿಗಿದ್ದು ನಮ್ಮಲ್ಲಿ ಬಂದು ಬಂದು ನಮ್ಮನ್ನ ಪ್ರವೇಶಿಸುವಂತಹ ಕಲಿಯನ್ನು ದೂರೀಕರಿಸಬೇಕು. ಅದರಿಂದ ಏನಾಗ್ತದೆ, ಈ 6 ತೆರೆಗಳ ಹಾಗೆ ಇರುವಂತಹ 6 ಕಾಮಾದಿ ದೋಷಗಳು, ಕಾಮಕ್ರೋಧಾದಿಗಳೆಲ್ಲ ಅವು ನಿಗ್ರಹ ಆಗಿ ಹೋಗ್ತವೆ ಅಂತ ಹೀಗೆ ಸ್ತೋತ್ರಗಳು ಉಂಟು. ಅದು ಸತ್ಯವೂ ಹೌದು. ಯಾಕೆಂದ್ರೆ ಆ ತತ್ವವೇ ಅಂಥದ್ದು. ರುಜುದೇವತಾ ತತ್ವ ಅಂದ್ರೆ ಏನು ಗೊತ್ತಾ?
ಅವು ಯಾವಾಗಲೂ ಕಲಿ ನಿಗ್ರಹ ಮಾಡಲಿಕ್ಕೆ ಇರುವಂತಹ ತತ್ವ. ಹಾಗಾಗಿ ಆ ರುಜುದೇವತಾ ವರ್ಗದವರನ್ನ ನಾವು ಯಾವಾಗಲೂ ಸ್ಮರಿಸಬೇಕು. ನಾವೆಲ್ಲಿ ಸ್ಮರಿಸೋದು, ನಮ್ಗೆ ಅವ್ರ ಹೆಸರೇ ಗೊತ್ತಿಲ್ಲ ಅಂತ. ಒಬ್ಬರು ವಿರಿಂಚಿ, ವಿರಿಂಚಿ ಆದ್ಮೇಲೆ ಮುಖ್ಯ ಪ್ರಾಣ, ಮುಖ್ಯ ಪ್ರಾಣನ ನಂತರ ಲಾತವ್ಯ ಮತ್ತೆ ಗವ್ಯ, ಏನೋ ಒಂದು 3-4 ಹೆಸರುಗಳು ಗೊತ್ತುಂಟು. ಅವರು 100 ಜನ ಇದ್ದಾರೆ, ಅವ್ರ ಹೆಂಡತಿಯರ ಹೆಸರಂತೂ ಗೊತ್ತೇ ಇಲ್ಲ. 3 ಜನರ ಹೆಂಡತಿ, 3 ಜನರ ಹೆಸರು ಮಾತ್ರ ಗೊತ್ತುಂಟು ಅಷ್ಟೆ. ಉಳಿದ 97 ರುಜುಪತ್ನಿಯರ ಹೆಸರು ಗೊತ್ತಿಲ್ಲ ನಮ್ಗೆ. ಸರಿ, ಗೊತ್ತಿಲ್ಲ ಅನ್ನೋದೇ ಬಹಳ ಉಂಟಲ್ವಾ. ಆಯ್ತು, ಈ 100 ಮಂದಿ ಹೆಸರಾದ್ರೂ ಗೊತ್ತುಂಟಾ? ಇಲ್ಲ, 3-4 ಜನರ ಅಷ್ಟೇ ಹೆಸರು ಗೊತ್ತು. ಅದಕ್ಕೆ ಚಿಂತೆ ಮಾಡೋದು ಬೇಡ. ಕಲ್ಪಸಾಧನ ಸಂಧಿ ಅಂತ ಒಂದು ಜಗನ್ನಾಥದಾಸರು ರಚನೆ ಮಾಡಿದ್ದಾರೆ. ಆ ಕಲ್ಪ ಸಾಧನ ಸಂಧಿಯಲ್ಲಿ 100 ಜನ ರುಜುದೇವತಾ ಪುರುಷರ ಹೆಸರುಗಳು ಬಂದಿವೆ. ಅವುಗಳನ್ನು ಓದಿದ್ರೆ ಆಯ್ತು. ಜಗನ್ನಾಥದಾಸರಿಗೆ ಎಲ್ಲಿ ಸಿಕ್ತು? ಅವ್ರು ತಮಗೆ ರೆಫರೆನ್ಸ್ ಕೊಟ್ಬಿಡ್ತಾರ. ವಾಮನ ಪುರಾಣದಲ್ಲಿ ಪೇಳಿದ ಈ ಮಹಾತ್ಮರ ಪರಮ ಮಂಗಳ ನಾಮ ಅಂತ ಹೀಗೆ ಹೇಳ್ತಾರೆ. ಹೀಗೆ ರುಜುದೇವತಾ ಪುರುಷರ ನಾಮಗಳು ಇವು ವಾಮನ ಪುರಾಣದಲ್ಲಿ ಉಂಟು ಅಂತ ಹೇಳ್ತಾರೆ. ಹೀಗೆ ನಮಗೆ ಈ ಯಾವ ಸಂಸಾರ ಸಮುದ್ರದಲ್ಲಿ 6 ರೀತಿಯ ಅಲೆಗಳು ಯಾವಾಗಲೂ ಬಡಿದು ಬಡಿದು ನಮ್ಮನ್ನು ಮತ್ತೆ ಸಂಸಾರದಲ್ಲಿ ಮುಳುಗಿಸುವಂಥದ್ದು. ಆದರೆ ನಾವು ಮೇಲೆ ಬರಬೇಕು, ಉದ್ಧಾರ ಆಗ್ಬೇಕು. ಉದ್ಧಾರ ಅಂದ್ರೆ ಮೇಲೆ ಬರಬೇಕು, ನಾವು ಮೇಲ್ಮಟ್ಟಕ್ಕೆ ಬರಬೇಕು. ಅದಕ್ಕೆ ನಮಗೆ ರುಜುವರ್ಗದವರೇ ನಮ್ಮ ಸಹಾಯಕರು. ಹಾಗಾಗಿ ರುಜುದೇವತಾ ಜನರನ್ನ ನಾವು ಪ್ರಾರ್ಥಿಸಬೇಕು. ಕೊನೆಗೆ ಒಬ್ಬರ ಹೆಸರು ಹೇಳಿಕೊಂಡ್ರು ಉಳಿದವರೆಲ್ಲ ಬರ್ತಾರೆ. ಹಾಗೆ ಉಳಿದವರ ಹೆಸರು ಗೊತ್ತಿಲ್ಲ ಅಥವಾ ನಿಮ್ಮ ಪತ್ನಿಯರ ಹೆಸರು ಗೊತ್ತಿಲ್ಲ, ನೀವೆಲ್ಲ ರಕ್ಷಿಸಬೇಕು ಅಂತಲಾದ್ರೂ ಕೈ ಮುಗಿಬೋದಲ್ಲ. ಎಷ್ಟು ವಿನೀತರಾಗಿ ಬೇಡಿದ್ರೆ ಅಷ್ಟು. ಈಗ ಶ್ರುತಿ ಸಿಂಧು ಕಚ್ಚಪತಯಾಪ್ತ ರಕ್ಷಿಣ, ಇಂತಹ ಈ ಕಡಲಲ್ಲಿ ಮುಳುಗಿದಂತಹ ನಮ್ಮನ್ನ ಈ ವರಾಹ ರೂಪದ ಪರಮಾತ್ಮ ನಮ್ಮನ್ನ ಇಲ್ಲಿ ಈ ಸಂಸಾರ ಸಮುದ್ರದಿಂದ ಕಡೆ ಹಾಯಿಸುವವ ಯಾರು ಅಂದ್ರೆ ವರಾಹ ರೂಪಿ ಭಗವಂತ ಅಂತ ಹೇಳ್ತಾರೆ. ಶ್ರುತಿ ಸಿಂಧು ಅಂದ್ರೆ ಸಂಸಾರ ಸಮುದ್ರ. ಸಂಸಾರ ಸಮುದ್ರ, ಆ ಸಂಸಾರ ಸಮುದ್ರದಲ್ಲಿ ಮುಳುಗಿದಂತಹ ನಮ್ಮನ್ನ ಕಚ್ಚಪತಯ ಅಂದ್ರೆ ಕೂರ್ಮ ಹೇಗೆ ತನ್ನ ಆಪ್ತ ರಕ್ಷಿಣ, ಆ ಕಚ್ಚಪ ರೂಪ ಅಂದ್ರೆ ಕೂರ್ಮ ರೂಪದಿಂದ ಹೇಗೆ ತನಗೆ ಪರಮಾಪ್ತರಾದಂತಹ ದೇವತೆಗಳನ್ನೆಲ್ಲ ಹೇಗೆ ರಕ್ಷಿಸಿದ್ನೋ ಹಾಗೆ ರಕ್ಷಣೆ ಮಾಡುವವನು ಯಾರು ಅಂದ್ರೆ ವರಾಹ ರೂಪಿ ಭಗವಂತ. ಅವನು ಈ ಊರ್ಮಿಮತ್ ಶ್ರುತಿ, ಈ ಅಲೆಗಳಿಂದ ತುಂಬಿರುವಂತಹ ಸಮುದ್ರದಿಂದ ನಮ್ಮನ್ನ ಕಡೆ ಹಾಯಿಸ್ತಾನೆ, ಈ ಸಂಸಾರ ಸಮುದ್ರದಿಂದ ಬಿಡುಗಡೆಗೊಳಿಸ್ತಾನೆ ಅಂತ ಇಂತಹ ಅಂಶವನ್ನೆಲ್ಲ ಇಲ್ಲಿ ಹೇಳ್ತಾರೆ. ನರಸಿಂಹಯೇಷ ವಿದದಾರ ದಾರುಣಂ ಪ್ರತಿಘೋದಯೇನ ಖರ ಚಕ್ರ ತೇಜಸ ಸ್ವರಿಪುಂ ಕ್ಷಣೇನ ಸರಸ ಸ್ಫುರತ್ತನುಂ ಪೃಥುಸತ್ವಮಿಷ್ಟ ಜನ ಭೀತಿ ಭಂಜನಃ. ಇದೇ ಈ ನನ್ನೆದುರಿಗೆ ಕಾಣ್ತಾ ಇರುವಂತಹ ನಾರಾಯಣ ಮಹರ್ಷಿ. ಇವನೇನ ಹಿಂದೆ ನರಸಿಂಹ ರೂಪ ತಾಳಿದ್ದ, ಅತ್ಯಂತ ಕ್ರೂರನಾಗಿದ್ದಂತಹ ರಕ್ಕಸ ಹಿರಣ್ಯಕಶಿಪು. ಅವನನ್ನ ಒಳ್ಳೆ ಚಕ್ರದ ತೇಜಸ್ಸಿನಂತೆ, ಸಹಸ್ರಾರ ತೇಜಸ್ಸಿನಂತೆ ಇರುವಂತಹ ತನ್ನ ತೇಜೋಮಯವಾದಂತಹ ಉಗುರುಗಳಿಂದ ಆ ಹಿರಣ್ಯಕಶಿಪು ಎನ್ನುವಂತಹ ಕ್ರೂರ ರಕ್ಕಸನ ಒಡಲನ್ನು ಹರಿದು ಬಿಟ್ಟ. ಒಡಲನ್ನು ಹರಿದ. ಸ್ವರಿಪುಂ ಕ್ಷಣೇನ, ಕ್ಷಣ ಮಾತ್ರದಲ್ಲಿ ಹಿರಣ್ಯಕಶಿಪುವಿನ ಒಡಲನ್ನು ಹರಿದು ಬಿಟ್ಟ. ಮತ್ತು ಸ್ಫುರತ್ತನು ಪೃಥು ಸತ್ವಮಿಷ್ಟ ಜನಭೀತಿ ಭಂಜನಃ. ಹೀಗೆ ಅಪಾರವಾದಂತಹ ದೊಡ್ಡದಾದಂತಹ ಪ್ರಾಣಿಯ ರೂಪದಲ್ಲಿ ಕಾಣಿಸಿದ. ನರಸಿಂಹ ಅಂದ್ರೇನು? ಸಿಂಹ ಅಂದ್ರೆ ಮೃಗ, ಭಾರಿ ಮೃಗವಾಗಿ ಕಾಣಿಸಿದವ. ಭಾರಿ ಮೃಗದ ಮುಖದಲ್ಲಿ ಕಾಣಿಸಿದಂತಹ ರೂಪ ಹೊತ್ತು ದುಷ್ಟನಾದಂತಹ ತನ್ನ ಭಕ್ತನ ವೈರಿ, ತನ್ನ ಭಕ್ತ
ಪ್ರಹ್ಲಾದ ಏನಿದ್ದ, ಪ್ರಹ್ಲಾದನ ವೈರಿಯಾಗಿದ್ದಂತಹ ಪ್ರಹ್ಲಾದನ ತಂದೆಯೇ ವೈರಿಯಾಗಿದ್ದವನು ಹಿರಣ್ಯಕಶಿಪುವಿನ ಹೊಟ್ಟೆಯನ್ನು ಸೀಳಿಬಿಟ್ಟ. ಹೀಗೆ ಇವನು ಇಷ್ಟ ಜನ ಭೀತಿಭಂಜನ, ತನಗೆ ತನ್ನ ಭಕ್ತರಾದಂತಹ ಇಷ್ಟ ಜನರೇನಿದ್ದಾರೆ, ತನ್ನ ಇಷ್ಟರಾದಂತಹ ಭಕ್ತ ಜನರ ಭಯವನ್ನೆಲ್ಲ ಪರಿಹಾರ ಮಾಡುವವ ಯಾರು? ನಮ್ಮ ನರಸಿಂಹ ಅಂತ ವರ್ಣಿಸ್ತಾರೆ. ಇಷ್ಟು ಹೇಳುವಾಗ 16ನೇ ಶ್ಲೋಕ ಪೂರೈಸ್ತದೆ. ಬ್ರಹ್ಮಾರ್ಪಣಮಸ್ತು.